ವಿಧಾನಸಭಾ ಕ್ಷೇತ್ರದಲ್ಲಿ ಬಂಗಾರಪೇಟೆ ನಗರದಲ್ಲಿ ನಮ್ಮ ಕಪಾಲಿ ಶಂಕರವರ ನೇತೃತ್ವ, ಭಾರತೀಯ ಜನತಾ ಪಕ್ಷ ಜಿಲ್ಲಾ ನೇತೃತ್ವ, ಎಲ್ಲ ಕಂಪ್ಲೀಟ್ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಒಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನವನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ದೀನ್ ದಯಾಳ್ ಉಪಾಧ್ಯಾಯರು 1916ರಲ್ಲಿ ಅಕ್ಟೋಬರ್ 25ರಂದು ಜನ್ಮ ಆಗ್ತದೆ. ಅವರಾದ ಮೇಲೆ ಅವರು ನಮ್ಮ ಈ ಒಂದೇ ಮಾತರಂ ಏನು ನಮ್ಮ ಈ ನುಡಿ ಇದೆ, ಇದಕ್ಕೆ ಪ್ರೇರಣೆಯಾಗಿ ಅಡಿಗೆಯವರವರ 25ರ ಏನು ನಮ್ಮ RSS ಅಡಿಗೆಯವರವರ ನೇತೃತ್ವದಲ್ಲಿ ಅವರ ಸಂಕಲ್ಪದಲ್ಲಿ ಒಂದೇ ಮಾತರಂ ಅನ್ನುವ ಘೋಷಣೆ ಅಡಿಯಲ್ಲಿ ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು ಬರ್ತಾರೆ. ಅವರು ವಿದ್ಯಾಭ್ಯಾಸ ಓದ್ಕೊಂಡು ಹೋಗುವಾಗ ಅವರ ತಂದೆ ಇವರು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿ ಜನ್ಮ ಮಾಡಿ ನಾಗಲಾ ಬಾನ್ಚಂದ್ ಅನ್ನೋ ಗ್ರಾಮದಲ್ಲಿ ಇವರು ಜನ್ಮ ಆಗ್ತಾರೆ. ಇವರ ತಂದೆಯವರು ಏನು ಭಾಗವತಿ ಪ್ರಸಾದ್ ಅಂತೇಳಿ ತಂದೆ ಒಬ್ಬ ಜ್ಯೋತಿಷ್ಯರಾಗಿರ್ತಾರೆ. ಅವರ ತಾಯಿ ಬಂದು ರಾಮ್ ಪ್ಯಾರಿ ಅಂತ ಹೇಳ್ಬಿಟ್ಟು ಇರ್ತಾರೆ. ಇವರು 5ನೇ ತರಗತಿ ಓದುವಾಗ ಅವರ ತಂದೆ ತೀರ್ಕೊತಾರೆ. ಮತ್ತು ಇವರು 8ನೇ ತರಗತಿ 8 ವಯಸ್ಸಾಗಿದ್ದಾಗ ಅವರ ತಾಯಿ ಕೂಡ ತೀರ್ಕೊತಾರೆ. ತಂದೆ ತಾಯಿಗಳನ್ನು 8 ವರ್ಷಗಳು ಅವರ ಬಾಲ್ಯದಲ್ಲಿನೇ ಕಳ್ಕೊಂಡಂಥ ಒಬ್ಬ ನಾಯಕರು ಅವರ ಸೋದರ ಅತ್ತೆ ಅವ್ರ ಬಳಿ ಹೋಗಿ ಅವರು ಇವರನ್ನು ಸಾಕ್ಕೊಂಡು ಇವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ದೀನ್ ದಯಾಳ್ ಉಪಾಧ್ಯಾಯರು ಒಬ್ಬ ಪದವೀಧರರಾಗಿ ಏನು ಅವರು 1939ರಲ್ಲಿ ಪದವಿಯನ್ನು ಪಡೀತಾರೆ. ಇದು ಪಡೆದಾದ ಮೇಲೆ ಡಾಕ್ಟರ್ ಅಡಿಗೆಯವರವರು ಏನು 25 ವರ್ಷಗಳು ಏನು RSS ಸಂಸ್ಥಾಪಕ ಅಡಿಗೆಯವರನ್ನ ಭೇಟಿ ಮಾಡಿ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ಆಡಳಿತವನ್ನು ಕಟ್ಟಬೇಕು, ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ಬಡವರ ಪರವಾಗಿ, ದಲಿತರ ಪರವಾಗಿ, ರೈತರ ಪರವಾಗಿ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಒಂದು ಗುರಿಯನ್ನು ಹಾಕ್ಕೊಂಡು ಅವರು ಪತ್ರಕರ್ತರಾಗಿ ಕೆಲಸ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರ ಪದವಿಯನ್ನು ಪಡೆದ ನಂತರ ಈ ಒಂದು 1942ರಿಂದ ಪೂರ್ಣ ಪ್ರಚಾರಕರಾಗಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಪೂರ್ಣ ಕಾರ್ಯಕರ್ತರಾಗಿ ಪ್ರಚಾರ ಆದಾಗ ಇವರು ನಮ್ಮ ಜನಸಂಘವನ್ನು 1951ರಲ್ಲಿ ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಪರ್ಯಾಯವಾಗಿ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕಬೇಕು ಅಂತೇಳಿ ಹೇಳಿ 1951ರಲ್ಲಿ ಭಾರತೀಯ ಜನಸಂಘವನ್ನು ಕಟ್ತಾರೆ. ಮೊದಲನೇದಾಗಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಅಧ್ಯಕ್ಷರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ರಾಷ್ಟ್ರಕ್ಕೆ ಅದ್ಭುತವಾಗಿ ಸಂಘಟನೆ ಮಾಡಬೇಕು, ಒಳ್ಳೆಯ ಒಂದು ಶಕ್ತಿಯುತ ರಾಜಕೀಯ ಪಕ್ಷವನ್ನು ಕಟ್ಟಬೇಕು ಅಂತ ಒಂದು ಗುರಿ ಇಟ್ಕೊಂಡು ಈ ದೇಶ ಹಲವು ಓಡಾಡಿ ಈ ಸಂಘವನ್ನು ಕಟ್ತಾರೆ. ಇದಾದ ನಂತರ ಆ ಸಂಘವನ್ನು ಕಟ್ಟಿ ಬೆಳೀತಾ 1951ರಿಂದ 1968 ತನಕ ಜನಸಂಘವನ್ನು ಕಟ್ಟಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಒಂದು ಘೋಷವಾಕ್ಯ ಏನಿತ್ತು, ಕಾಶ್ಮೀರದಲ್ಲಿ ಒಂದೇ ದೇಶ, ಒಂದೇ ಫ್ಲಾಗ್, ಒಂದೇ ಬಾವುಟ ಇರಬೇಕು, ಎರಡು ಆಗಬಾರ್ದು ಅಂತೇಳಿ ಆ ಘೋಷಣೆ ಅಡಿಯಲ್ಲಿ ಇವರು ಒಂದು ಹೋರಾಟವನ್ನು ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾರೆ. ಈ ಹೋರಾಟವನ್ನು ಮಾಡಿದಾಗ ಕಾಶ್ಮೀರದಲ್ಲಿ ಇವರನ್ನು ಏನು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರನ್ನು ಬಂಧಿಸ್ತಾರೆ. ಬಂಧಿಸಿ ಇವ್ರನ್ನ ತಗೊಂಡೋಗಿ ಲಾಕಪ್ಪಲ್ಲಿ ಒಳಗಡೆ ಹಾಕ್ತಾರೆ. ಹಾಕಿದ್ದು ಅಷ್ಟೇ, ಅವರು ಹೊರಗಡೆ ಬರಲಿಲ್ಲ. ಇವಾಗ ಇದು ತನಕ ನಿಗೂಢವಾಗೇ ಇದೆ ಅದು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು. ಅದಾದಮೇಲೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರಿಗೆ ವಹಿಸ್ಕೊಳ್ತಾರೆ.
ಅಲ್ಲಿಂದ ಸುಮಾರು 68 ತನಕ ಇವರು ರಾಷ್ಟ್ರೀಯ ಜನಸಂಘವನ್ನು ಕಟ್ಟಿ ಬೆಳೆಸಿಕೊಂಡು ಬಂದು ಇಡೀ ರಾಷ್ಟ್ರದಲ್ಲಿ ಕೆಲವು ಚುನಾವಣೆಗಳನ್ನು ಎದುರಿಸಿ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಮಹಾನ್ ಒಳ್ಳೆಯ ವ್ಯಕ್ತಿಗಳು ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.